ಮೇನ್ ಮಹಾಕಾಳಿಕಾಂಬೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ತಾಯಿಯಾಗಿರುವಂಥದ್ದು. ಇವರೇನೆ ನಾವು ಕಲ್ತ್ಕೊಂಡಿದ್ದೇನು ಅಂತಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಜಾಸ್ತಿ ಜಗಳ ಕೋಪ ಆ ಥರನೇ ಪರಿಸ್ಥಿತಿಗಳಿರ್ತೈತೆ. ಯಾವುದು ಹೊಂದಾಣಿಕೆ ಆಗಲಿ ಮನಸ್ಥಿತಿಗಳೆಲ್ಲವೂ ಸರಿಯಾಗಿರೋದಾಗಲಿ ಯಾವುದು ಇರ್ತಿರ್ಲಿಲ್ಲ. ದೇವ್ರಿಗೆ ಬಂದಮೇಲೆ ನಮಗೆ ಸ್ವಲ್ಪ ಎಷ್ಟು ಸಮಾಧಾನ ಆಗಿದೆ. ನಾವು ಇಲ್ಲಿ ಬಂದಿದ್ದು 10-12 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಲಿ ಎಷ್ಟೋ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀವಿ. ಎಲ್ಲರೂ ಒಗ್ಗಟ್ಟಿಂದ ಇದ್ದೀವಿ. ಮನೇಲಿ ಮನಸ್ತಾಪಗಳು ಕಡಿಮೆ ಆಗಿವೆ. ಮತ್ತು ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತಿಂಗಳಲ್ಲಿ ಹುಷಾರು ತಪ್ಪೋದಾಗಿರ್ಬೋದು. ಮತ್ತು ಎಲ್ಲರೂ ಹೊರಗಡೆ ಹೋದಾಗ ನಮ್ಗೆ ಅದು ಸರಿಯಾಗಿ ಆಗ್ಬರ್ತಿರ್ಲಿಲ್ಲ. ಯಾವುದಾದ್ರು ಒಳ್ಳೆ ಕೆಲಸ ಅಂದ್ಕೊಂಡಾಗ ಅದು ಆಗ್ಬರ್ತಿರ್ಲಿಲ್ಲ. ಅಮ್ಮನ ಹತ್ರ ಬಂದಮೇಲೆ ನಮಗೆ ಪ್ರತಿಯೊಂದು ಕೆಲಸಗಳು ಸರಿಯಾಗಿ ಆಗ್ಬರ್ತಾ ಇದ್ದಾವೆ. ನಮ್ಮ ಅಣ್ಣನಿಗೆ ಮದುವೆ ಸೆಟ್ ಆಗಲಿಲ್ಲ ಅಂತ ತುಂಬ ಕಡೆ ಹುಡುಕ್ತಿದ್ವಿ. ನಮ್ಮ ಅಣ್ಣನ ಮದುವೆ ಸೆಟ್ ಆಯಿತು. ನಮ್ಮ ಫ್ಯಾಮಿಲಿ ಕೂಡ ನೆಕ್ಸ್ಟ್ ಇವಾಗ ನನಗೆ ಮದುವೆಗೂ ಸೆಟ್ ಆಗಬೇಕು ಅಂತೇಳಿ ಇಲ್ಲಿ ಅಮ್ಮನಿಗೆ ಬರ್ತಾ ಇದ್ದೀನಿ. ನಾನು ಕೂಡ ಅದು ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ರೀತಿಯಲ್ಲೂ ನಮಗೆ ಏನು ಬೇಕು ಅಂತಂದರೆ ನಾವು ಅಮ್ಮನ್ನೇ ಇದು ಮಾಡ್ಕೊಳ್ತಾ ಇರೋದು. ಏನು ಹುಷಾರಿಲ್ಲ ಅಂತಂದ್ರೂ ಮೊದಲನೇದಾಗಿ ಜಾಸ್ತಿ ಸಮಸ್ಯೆ ಆಗೋದಂದರೆ ಆರೋಗ್ಯದಲ್ಲಿ ಏರುಪೇರಾದಾಗ ನಾವು ಮೊದಲನೇದಾಗಿ ಇಲ್ಲಿ ಅಮ್ಮನ ಹತ್ರನೇ ಬರ್ತೀವಿ. ಆರೋಗ್ಯದಲ್ಲಿ ಏನೇನು ಏರುಪೇರುಗಳಾಗಿದ್ದಾವೆ ಇವತ್ತವರೆಗೂ ಅವೆಲ್ಲನೂ ಸುಧಾರಿಸ್ಕೊಂಡು ಎಲ್ಲರೂ ಚೆನ್ನಾಗಿದ್ದೀವಿ. ಮನೆಯಲ್ಲಿ ಯಾವುದೇ ಥರ ತೊಂದರೆಗಳಾಗಲಿ ಮನಸ್ತಾಪಗಳಾಗಲಿ ಬಂದಿಲ್ಲ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಮ್ಮ. ಯಾವುದೇ ತೊಂದರೆಗಳಾದರೂ ಸಹ ನಮಗೆ ಅದು ಇಂಥದ್ದಾಗುತ್ತೆ ಅಂದರೆ ಮುನ್ಸೂಚನೆ ಕೂಡ ಸಿಗುತ್ತೆ. ಅಂಥ ಟೈಮಲ್ಲಿ ಅಮ್ಮನ ಹತ್ರ ಬಂದು ನಾವು ಏನು ಬೇಕೋ ಅದನ್ನ ಕೇಳ್ಕೊಂಡಾಗ ಅಮ್ಮ ನಮಗೆ ಪ್ರತಿಯೊಂದನ್ನು ಸಿದ್ಧಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ.